ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನಗೆ. ಸಾವು ಎಂಬುದು ಸ್ವಯವಲ್ಲ. ಲಿಂಗದಲ್ಲಿಯೇ ಹುಟ್ಟಿ ಲಿಂಗದಲ್ಲಿಯೇ ಬೆಳೆದಂತಹ ನಿಜ ಲಿಂಗೈಕ್ಯನಿಗೆ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದದೇ ಸಾವುಂಟೆ ಪೂರೈಸಲು ಪ್ರಾತಃ ಸ್ಮರಣೆಯರಾಗಿರ್ತಕ್ಕಂಥ ಬಸವಾರ್ಪಣಕಲ್ನ ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಈ ನಾಡಿನ ಎಲ್ಲ ಸಂತ ಮಹಂತರನ್ನು ದಾಸಶ್ರೇಷ್ಠರನ್ನು ನೆನಪಿಸಿಕೊಳ್ತಾರೆ. ನಮ್ಮ ಮಧ್ಯ ಕರ್ನಾಟಕದ ತುಂಗಭದ್ರೆಯ ಸಂಗಮವಾಗಿರ್ತಕ್ಕಂಥ 7 ತಾರೀಕಿನ ಮನೆಕೋಟದಲ್ಲಿ ಜನಿಸಿ ನೂರಾರು ಸಂಘ ಸಂಸ್ಥೆಗಳನ್ನು ಕಟ್ಟಿ ಜನಾನಾಯಕರಾಗಿ, ಶಾಸಕರಾಗಿ, ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿ ಜನಮಾನಸದಲ್ಲಿ ಅಜರಾಮರವಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪರ ಕಾಳಜಿಗೆ ಮುನ್ನುಗ್ಗಿಸು ಸತ್ಯನಿಷ್ಠೆ ಹೋರಾಟಕ್ಕೆ ಅವಲಂಬಿಸಲಾಗಿದ್ದಂತಹ ಸಮಾಜದ ಗಣ್ಯ ನಾಯಕರು ಆಗಿದ್ದಂತಹ ಲಿಂಗೈಕ್ಯ ಎಚ್ ಶಿವಪ್ಪನವರ 14ನೇ ವರ್ಷದ ಈ ಸಮಾರೋಹ ಸಮಾರಂಭದಲ್ಲಿ ಭಾಗವಹಿಸಿ ಈ ಒಂದು ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮಗೆ ಅತ್ಯಂತ ಆತ್ಮೀಯ ಪೂಜೆಯಿರ್ತಕ್ಕಂಥ ಅವರ ಹಿರೇಮಠದ ಓಂಕಾರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀಪಾದಗಳಿಂದ ಶರಣಗಳನ್ನು ಸಲ್ಲಿಸ್ತಾ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೇನೋ ಹಾಗೆ ಶಿವಪ್ಪನವರ ಹೊಟ್ಟೆಯಲ್ಲಿ ಆ ಶಿವಪ್ಪನವರ ಪ್ರತಿಸ್ವರೂಪವಾಗಿಯೇ ಶಿವಶಂಕರವರ ಜನ್ಮ ತಾಳಿ ಇವತ್ತು ತಂದೆ ಭೌತಿಕವಾಗಿ ಕಣ್ಮರೆಯಾಗಿದ್ದರೂ ಸಹ ತಂದೆಯಂತೆ ಮಗ ಎನ್ನುವಷ್ಟು ಮಟ್ಟಿಗೆ ಅವರ ಮಗನಾಗಿ ಇವತ್ತು ಈ ತಾಲೂಕನ್ನು ಹುಟ್ಟಿದ ಸಮಾಜವನ್ನು ಅನ್ನದ ಋಣವನ್ನು ನಾಡಿನ ಸೇವೆಯನ್ನು ಮಾಡುವಂಥ ಹಿನ್ನೆಲೆಯೊಳಗೆ ನಿರಂತರವಾಗಿರ್ತಕ್ಕಂಥ ಸೇವಾ ಕಾರ್ಯ ಮಾಡ್ತಕ್ಕಂಥ ಜನಪ್ರಿಯ ಮಾಜಿ ಶಾಸಕರು ಆತ್ಮೀಯರು ನಮ್ಮ ಸಮಾಜದ ಗಾತ್ರವಿರ್ತಕ್ಕಂಥ ನಮ್ಮ ಎಚ್ ಶಿವಶಂಕರವರು ಈ ವೇದಿಕೆ ವಿಲಾಸಕ್ಕೆ ಅನೇಕ ಹಿರಿಯರು ಬಂದರೆ ನಮ್ಮ ಚಿದಾನಂದರು ಮಧು ಮಾಡ್ಬೋದು, ಶಿವಕುಮಾರರು ಮಧು ಮಾಡ್ಬೋದು, ನಮ್ಮ ಚಂದ್ರಶೇಖರ್ ಅನೇಕ ಹಿರಿಯರು, ಅನೇಕ ಹಿರಿಯ ಮುಖಂಡರು ಮತ್ತು ನಮ್ಮ ನಾರಾಯಣ ಹಿರಿಯರು ಬಂದರೆ ಶಿವಕುಮಾರ್ ಮತ್ತು ಪ್ರೀತಿಯಾದಂಥ ನಮ್ಮ ಅರವಿಂದ್ ಅವರು ಎಲ್ಲ ನಮ್ಮ ಹಿರಿಯವರು ಕುಟುಂಬವರ್ಗ ಸಂಬಂಧಿತ ಅಭಿಮಾನಿಗಳು ತಮ್ಮೆಲ್ಲರಿಗೂ ಸಂತೋಷ ಮಾಡ್ತಾರೆ. ಪ್ರತಿ ವರ್ಷ ಬಹುತೇಕ ಶಿವಕುಮಾರ್ ಲಿಂಗೈಕ್ಯ ಸಂಸ್ಥೆಗೆ ಶಿಕ್ಷಕರು ಯಾವಾಗಲ್ಲ ನಾವು ಅದೇ ಈ ಥರನೂ ಬದಲಾಗಬೇಕು ಅಂತ ಭಾವನೆ ನಮಗೆ ಇಟ್ಟು ಶಿವಶಂಕರ ಸಹ ಜ್ಞಾನ ಕೊಡಬೇಕು. ರಾಮಪುರದ ಅವಶ್ಯಕತೆ ಇಲ್ಲ, ಬರಲಿ ಅಂತೇಳಿ ಆಗ್ರಹ ಮಾಡೋದು ಅವಶ್ಯಕ. ಆಗ್ರಹ ಮಾಡಿಕೊಂಡು ಹೊರಗೆ ಬರ್ತೀವಿ. ಅದು ಇವತ್ತು ಅನಿವಾರ್ಯವಾಗಿ ಕೂಡು ಸಮಕ್ಕೆ ಸುತ್ತಮುತ್ತಲಿಗೆ ಭಾಳ ಜನ ಭೇಟಿ ಮಾಡಿಕೊಂಡು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ರಾತ್ರಿ ಪರಮೇಶ್ವರ್ ಹೊತ್ತು ಫೋನ್ ಮಾಡಿದೆ, ನೋಡ್ರಿ ಇಲ್ಲಿ ಭೇಟಿ ಅಲ್ಲಿ ಒಂದು ಜನರ ಭೇಟಿ ಮಾಡಿ ಇಲ್ಲಿ ಬಂದರೆ ಮರ್ಯಾದೆ ಮಂದಿ ಅಲ್ಲಿ ಕೂಡು ಸಮಕ್ಕೆ ಹೋಗಬೇಕು. ಇಲ್ಲ ಈ ಸರಿ ಸ್ವರ್ಣೋತ್ಸವ ಕಾರ್ಯಕ್ರಮವನ್ನು ಶಿವಪ್ಪನವರ ಜನ್ಮಸ್ಥಳದಲ್ಲೇ ಮಾಡ್ತಿದ್ವಿ, ಅದಕ್ಕೆ ಇಲ್ಲಿ ಬರೆಸಿ ಹೋಗ್ತಾರೆ ಹಾಗಾದರೆ ಆಯಿತು ಅಂತೇಳಿ ಆ ಒಂದು ಸಮಾರಂಭವನ್ನು ಸಾಯಂಕಾಲ ಮಾಡಿಕೊಂಡು ಬರುವಂಥದ್ದೇ ನಾವು ಒಂದು ಮನೆಕೋಳಿ ಗ್ರಾಮಕ್ಕೆ ಬಂದಿದ್ದೀವಿ ಅಂತಂದರೆ ಶಿವಪ್ಪನವರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥ ಭಾವನೆಯ ಸಂದರ್ಭ ನಾವೆಲ್ಲ ಕಾಣ್ತಿದ್ದೀವಿ ಅನ್ನುವಂಥ ಮಾತನ್ನು ಕಾರಣ ಮನುಷ್ಯರ 4 ರೀತಿಯ ಜನರನ್ನು ಕಾಣ್ತೀವಿ ನಮ್ಮ ಸಮುದಾಯಗಳಲ್ಲಿ, ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ 4 ರೀತಿಯ ಜನರನ್ನು ಕಾಣ್ತೀವಿ. ಕೆಲವರು ಏನು ಮಾಡ್ತಾರೆ ಅಂದರೆ ಇದ್ದಾಗ ಮಾತ್ರ ದೊಡ್ಡವರಾಗ್ತಾರೆ, ಅವ್ರು ಹಿಂಗೇಕಾದಮೇಲೆ ಅವ್ರು ದೊಡ್ಡವರಾಗ್ತಾರೆ. ಇನ್ನು ಕೆಲವರು ಬದುಕಿದ್ದಾಗೂ ದೊಡ್ಡವರಾಗಲ್ಲ, ಅವರು ಸತ್ತು ಮೇಲೆ ಸಹ ದೊಡ್ಡವರಾಗಲ್ಲ. ಇನ್ನು 3ನೇ ವರ್ಗ ಬದುಕಿದ್ದಾಗ ದೊಡ್ಡವರಾಗಿರುತ್ತೆ, ಬದುಕಿದ್ದಾಗ ಮಾತ್ರ ದೊಡ್ಡವರಾಗುತ್ತೆ, ಹಿಂಗೆ ಆದ್ಮೇಲೆ ದೊಡ್ಡವರಾಗಲ್ಲ. 4ನೇ ವರ್ಗ ಬದುಕಿದ್ದಾಗೂ ದೊಡ್ಡವರಾಗಿರುತ್ತೆ, ಹಿಂಗೇಗೆ ಆದ್ಮೇಲೆ ಸಹ ದೊಡ್ಡವರಾಗುತ್ತೆ. ಇನ್ನು 1ನೇ ವರ್ಗ ಅಂತಂದರೆ ಬದುಕಿದಾಗ ಮಾತ್ರ ದೊಡ್ಡವರಾಗುತ್ತೆ. ಇತ್ತೀಚಿನ ಕೆಲ ಗೊತ್ತಿರುವ ಇವರು ನಾಡಿನ ದೇಶದ ಒಂದು ಕನ್ಯಾಧಿಕಾರಿ ವ್ಯಕ್ತಿಗಳು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕಿ ಕೊಡ್ತಾರೆ, ಏನೋ ಕೆಲಸ ಮಾಡೋದ್ರಲ್ಲಿ ಶಾಸಕರಾಗ್ತಾರೆ, ತುಂಬ ಮಂತ್ರಿನಾಗಿ ಅಂತ ಕಾಲದಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿ ಅಪಮಾನ ಆಗುವ ರೀತಿಯಲ್ಲಿ ಶಾಸನಸಭೆಗಳು ನಿರ್ಮಾಣ ಆಗ್ತದೆ. ಅವ್ರು ಎಂದೂ ಜನರನ್ನು ನೋಡಿರೋದು ಎಲೆಕ್ಷನ್ ಯಾರು ತಕ್ಷಣ ಅವರು ಎಮ್.ಎಲ್.ಎ ಆಗ್ತಾರೆ, ಭಾಳ ದೇಶ ಶಾಸಕ ಆಗ್ತಾರೆ, ಮಂತ್ರಿ ಆಗ್ತಾರೆ. ಅದು ಅಲ್ಲಿವರೆಗೆ ಮಾತ್ರ ದೊಡ್ಡದಾಗಿರುತ್ತೆ. ಆದರೆ ಆಕಸ್ಮಿಕವಾಗಿ ಹಿಂಗೇನು ಆದಮೇಲೆ ಅವ್ರು ಯಾರಂತ ಗೊತ್ತೇ ಸಿಗೋದಿಲ್ಲ. ಅಂಥ ವ್ಯಕ್ತಿಗಳು ನಾವು ಸಮಾಜಕ್ಕೆ ಕಾಣಲಿಕ್ಕೆ ಸಾಧ್ಯ. ಅಂಥವ್ರಿಗೆ
ಏನೇ ಅನುಭವಿಸಬೇಕಾದ್ರೆ ನಿಮಗೆ ಗೊತ್ತಿರ್ಬೋದು. ಅಂದರೆ ಜನರ ನಡಿಬಿಟ್ಕೊಂಡು ನಾಯಕರಾಗೋದು ಭಾಳ ಕಡಿಮೆ ಆಗಿದೆ. ಅಟ್ ಎ ಟೈಮ್ ದುಡ್ಡನ್ನು ಚೆಲ್ಲಿ ಆಕಸ್ಮಿಕವಾಗಿ ನಾಯಕರಾದರೆ ಭಾಳ ನಡೆಯೋದು. ಭಾಳಗಳು ಅಧಿಕಾರಿಗಳು ಮಾತ್ರ ಉಳಿತಾರೆ. ಅವ್ರು ಬಳದ 5 ವರ್ಷ ನಾಯಕರನ್ನ ಕರಿಬೋದು. ಅವ್ರು ಅಕಸ್ಮಾತ್ತಾಗಿ ಏನಾದರೂ ಕಾಯಿಲೆಗಳು ಇದ್ದಾಗ ಬದುಕಿದಾಗ ಮಾತ್ರ ಅವರು ಕ್ಷೇತ್ರ ಕಾರಣ ಅಧಿಕಾರ ಸಲುವಾಗಿ. ಇನ್ನು ಎರಡನೇ ವರ್ಗ ಏನಪ್ಪ ಅಂತಂದರೆ ಅವರು ಬದುಕಿದ್ದಾಗೂ ದೊಡ್ಡದಾಗಿರ್ತಿದ್ದ, ಸತ್ತ ಮೇಲೆ ದೊಡ್ಡದಾಗಿರ್ತಾರೆ. ಅವರು ನಾವೇನು ಬಸವನ ಭಾಳ ಚೆನ್ನಾಗಿ ಹೇಳ್ತಾರೆ, ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಷ್ಯರು ಸಗಣಕ್ಕೆ ಸಾಸಿ ಋಣವುಂಟವೇ ದೇವ. ಸಗಣಿಯನ್ನು ತಕ್ಕುವಾಗ ಸಾವಿರಾರು ಹುಟ್ಟುತ್ತವೆ ಮತ್ತು ಸಾಯ್ತವೆ. ಹೀಗೆ ಕೆಲವು ಜನ ಸಮಾಜಗಳನ್ನು ತಿಳಿಸಿದಿಲ್ಲ, ದೇಶಗಳನ್ನು ತಿಳಿಸಿದಿಲ್ಲ, ಕೊನೆ ಪಕ್ಷ ಮನೆತನದ ಋಣವನ್ನು ತಿಳಿಸಿದಿಲ್ಲ. ಹಾಗೆ ಮತ್ತು ಹಂಗೆ ಹೋಗ್ಬಿಡ್ತು. ಅವ್ರು ಇದ್ದಾಗೂ ಯಾರನ್ನ ಅವ್ರು ಜನ ಅವ್ರು ತಿಳಿಸಿದ್ರು. ಸತ್ತ ಮೇಲೆ ಬೇಗ ಹೋದ ಒಳ್ಳೆಯ ಅಂತೇಳಿ ಜನ ಅವ್ರನ್ನ ಬೈತಾರೆ. ಅಂಥವ್ರು ನಮ್ಮ ಸಮಾಜದಲ್ಲಿ ನಮ್ಮ ನಾಡಲ್ಲಿ ಕಾಣಲಿಕ್ಕೆ ಸಾಧ್ಯ. ಇನ್ನು ಮೂರನೇ ವರ್ಗ ಬಂದಿದೆ. ಅವರು ಇದ್ದಾಗ ದೊಡ್ಡದಾಗಿರ್ತಾರೆ, ಇದ್ದಾಗ ಮಾತ್ರ ದೊಡ್ಡದಾಗಿರಲ್ಲ, ಅನೇಕ ಕಾರಣ ದೊಡ್ಡದಾಗಿರ್ತಾರೆ. ಅಂಥವ್ರು ಅನೇಕ ನಾವು ಕಾಣ್ತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದ್ದಾಗ ವ್ಯಕ್ತಿತ್ವ ಗೊತ್ತಾಗಲ್ಲ. ಅವ್ರು ಕಣ್ಮರೆ ಆದಮೇಲೆ ಶಾಸ್ತ್ರಿ ದೇಶಕ್ಕೆ ಇರಬೇಕು ಅಂತ ನಾವೆಲ್ಲ ಅನ್ಕೊಳ್ತೀವಿ. ಇನ್ನು ಭಾಳ ಹತ್ರ ಅಂತಂದ್ರೆ ನಮ್ಮ ಪಕ್ಕದ ಜೇಜ್ಗಳು ಇದ್ರಾಗ ನಮ್ಮ ನಾಡಿನ ಜನರಿಗೆ ಜೇಜ್ಮೆಂಟ್ ವ್ಯಕ್ತಿತ್ವ ಗೊತ್ತಿರಲಿಲ್ಲ. ಯಾವಾಗ ಕಳ್ಕೊಂಡಾಗ ಈ ಕರ್ನಾಟಕ ಕಣ್ಣೀರಾಗಿದೆ. ಪಟೇಲ್ ಇರಬೇಕಾಗಿತ್ತು. ಇಂದಿನ ದೇಶದ ಪ್ರಧಾನಮಂತ್ರಿ ಆಗ್ತಿದ್ದ ಜನ ಅವರನ್ನು ಗುರುತಿಸ್ಕೊಂಡು ಅವ್ರು ಇದ್ದಾಗ ವ್ಯಕ್ತಿತ್ವ ಗೊತ್ತಾಗೋದೇ ಇಲ್ಲ. ಅನೇಕ ಕೂತರು ಸಹ ಅವರ ತಪಸ್ಸು, ಅವರ ನಿಷ್ಠೆ, ಅವರ ಕಾಯಕ ನಿಷ್ಠೆ, ಯೋಗ ನಿಷ್ಠೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಸರಣೆ ಮಾಡಿದ್ರು. ಈಗ ನಾವು ಯಾರು ಸಹ ಹೋಗಿ ಮುಗಿಸೋದಿಲ್ಲ. ಒಂದೇ ಕಾಲದಲ್ಲಿ ಇಂಥ ದೊಡ್ಡ ತಪಸ್ಸುಗಳ ಜೊತೆಗೆ ಇದ್ದಿಲ್ಲಪ್ಪ ಅಂತೇಳಿ ಆಮೇಲೆ ಅವರು ಗದ್ದೆ ಕಟ್ಟಿ ನಮಸ್ಕಾರ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಮಹಾನ್ ವ್ಯಕ್ತಿಗಳಿಂದ ಇದ್ದ ನಮ್ಗೆ ಯಾರು ಸಹ ಕಣ್ಣಿಗೆ ಕಾಣೋದಿಲ್ಲ. ಅವ್ರು ಹಿಂಗೆ ಕಾರಣದಲ್ಲಿ ಅವ್ರು ಕಣ್ಣಿಗೆ ಕಾಣ್ತಾ ಅವರು ಸೂರ್ಯಚಂದ್ರವರು ಅಭಿರಾಮಗೊಳ್ಳುತ್ತಾರೆ. ಇದು 4ನೇ ವರ್ಗದ ಜನ ಏನಪ್ಪ ಅಂತಂದರೆ ಬದುಕಿದ್ದಾಗೂ ಹೌದು ಬದುಕಿದ್ದಾಗೂ ಸೈ ಅನಿಸ್ಕೊಳ್ತಾರೆ. ಅವ್ರು ಹಿಂಗೆ ಕಾರಣ ಸಹ ಸೈ ಅನಿಸ್ಕೊಳ್ತಾರೆ. ಅಂಥವ್ರು ಭಾಳ ವಿರಳ. ಅಂಥ ವಿರಳ ಕೆಲವೇ ಕೆಲವು ಜನನಾಯಕರಲ್ಲಿ ನಮ್ಮ ನಡುನಾಡಿನ ಮಧ್ಯ ಕರ್ನಾಟಕದ ಹರಿಹರ ಹುಲಿಯಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ದೇಶವನ್ನು ಒಬ್ಬರೇನು ಮಾಡಿದ್ದನ್ನು ನಾನು ಅರ್ಥ ಮಾಡಿದಾಗ ಅವರು ಬದುಕಿದ್ದಾಗೂ ಜನರಿಗೆ ಅವದರ್ಶನ ಇಲ್ಲ ಅಂತ ಅನಿಸ್ಕೊಳ್ಳೇ ಇಲ್ಲ. ಇಲ್ಲ ಅಂತ ಯಾಕೆ ಸ್ವಲ್ಪ ಇಂಡಿಯನ್ ಕಾಲ ಸೇರ್ತಕ್ಕಂಥ ಜನಸ್ತು ಅವರಿಗೆ ಆಕಸ್ಮಿಕವಾಗಿ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಇಡೀ ಹರಿಹರ ತಾಲೂಕು ಜನ ದಾವಣಗೆರೆ ಜನತೆ ಎಲ್ಲಿ ಒಂದು ಅವ್ರ ಪ್ರಾರ್ಥನೆ ಮಾಡೋ ಸಂದರ್ಭ ನೆನಪಿಸ್ಕೊಳ್ತಾರೆ. ಅವ್ರು ಇದ್ದಾಗೂ ಅದೇ ರಾಜಕಾರಣಕ್ಕೆ, ಅದೇ ಗತಿ, ಅದೇ ಆಚನ ಚಾತುರ್ಯತೆ, ಅದೇ ಅಧಿಕಾರದ ಮೂಲಕ ಸರಿಸಿ ಮಾಡುವಂತಹ ಆ ಗಟ್ಟಿತನ, ಆ ಒಂದು ಶೈಲಿ, ಆ ಒಂದು ಸಾಮಾಜಿಕವಾದಂಥ ಕಳಕಳಿ